ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಸಮಯ 7 o'clock ಆಗಿದೆ. ಒಂದಷ್ಟು ಪ್ರಾಡಕ್ಟ್ನ ಆನ್ಲೈನಲ್ಲಿ ನಾನು ಆರ್ಡರ್ ಮಾಡಿದ್ದೆ. ಈ ಥರ ಬಾಕ್ಸ್ ಬೇಕಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಕ್ಲಿಪ್ಸ್ ಎಲ್ಲ ಹಾಕಿಡೋದಕ್ಕೆ, ಲಿಪ್ಸ್ಟಿಕ್ ಎಲ್ಲ ಹಾಕಿಡೋದಕ್ಕೆ ಎಲ್ಲ ಬಾಕ್ಸಲ್ಲಿ ಏನೇ ನಾವು ಸೇವ್ ಮಾಡಿಟ್ಟರೂ ಕೂಡ, ನೀಟಾಗಿ ಜೋಡಿಸಿಟ್ರೂ ಕೂಡ ನನಗೆ ಬೇಕಾದಾಗ ಎತ್ಕೋಬೇಕಾದ್ರೆ ಫುಲ್ಲೆಲ್ಲ ಮೆಸ್ಸಿ ಆಗೋಗ್ತಿತ್ತು. ತೊಗೊಳಕ್ಕೂ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಇವತ್ತು ಇದನ್ನು ಆರ್ಡ್ರ್ ಮಾಡಿದ್ದೆ. ಹಾಗೆ ಸ್ವಲ್ಪ ಮೊನ್ನೆ ಎಲ್ಲೋ ಹೋಗಿದ್ದೆ ಅಂತೇಳಿ ಬಳೆ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಅದನ್ನೆಲ್ಲ ಎತ್ತಿಡಬೇಕಾಗಿತ್ತು. ಹಾಗೆ ನೀಟಾಗೆಲ್ಲ ಬಳೆನೂ ಕೂಡ ಎಲ್ಲ ಎತ್ತಿಡ್ತಾ ಇದ್ದೆ. ತುಂಬಾ ಈ ಥರ ಬಾಕ್ಸ್ಗಳೆಲ್ಲ ಇದ್ದಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಕ್ಲೀನಾಗಿ ನಾವು ಬ್ಯಾಂಗಲ್ಗಳನ್ನ ಎತ್ತಿಡ್ಬೋದು. ಯಾವುದೂ ಕೂಡ ಡ್ಯಾಮೇಜ್ ಆಗೋಲ್ಲ. ನೀವು ನೋಡ್ತಾ ಇರ್ಬೋದು, ಟೋಟಲ್ ನನ್ನ ಹತ್ರ ಒಂದು 5 ಬಾಕ್ಸು ಬ್ಯಾಂಗಲ್ಸ್ ಇದೆ. ಎಲ್ಲನೂ ನೀಟಾಗಿ ಎತ್ತಿಡ್ಬೋದು. ಇದು ಬಂದು 2 ಬಾಕ್ಸ್ ಏನಿದೆ ನಂದು ಫುಲ್ಲು ಇಯರಿಂಗ್ ಸೆಟ್ಟು. ಇದರಲ್ಲೂ ಅಷ್ಟೇ ನೀಟಾಗಿ ಸಪ್ರೇಟಾಗಿ ಇಯರಿಂಗ್ಸ್ ಇಡ್ಬೋದು. ಇದು ನಾರ್ಮಲಾಗಿ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದು ಗೆ ತೊಗೊಂಬಂದಿತ್ತು. ಚೆನ್ನಾಗಿದೆ. ಅದರಲ್ಲಿ ಒಂದು ಓಲೆ ಬೇರೆ ಮಿಸ್ ಆಗಿದೆ ಅಂತೇಳಿ ಸಿಗ್ತಾಯಿತ್ತು. ಅದನ್ನು ಕೂಡ ಎಲ್ಲ ಆರ್ಗನೈಸ್ ಮಾಡಿ ಒಂದು ತೆಗ್ದಿದ್ದಕ್ಕೆ ಫುಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಡೋಂಗಾಗೋಯಿತು. ಅದೆಲ್ಲ ಆದಮೇಲೆ ಮತ್ತೆ ಈಗ ರೀಸೆಂಟಾಗಿ ನಾನು ಕ್ಲೀನ್ ಮಾಡಿಟ್ಟಿತ್ತು. ಆದರೂ ಕೂಡ ಧೃತಿ ಎಲ್ಲ ಇರೋದ್ರಿಂದ, ಜಾನು ಎಲ್ಲ ಇರೋದ್ರಿಂದ ಫುಲ್ಲೆಲ್ಲ ಮೆಸ್ಸಿ ಆಗೋಗಿತ್ತು. ಮತ್ತು ಅಗೇನ್ ಜೋಡಿಸಿದ್ದಾಗೋಯ್ತು. ಈ ಥರ ನಾನು ಹೇಳಿದ್ನಲ್ಲ, ಲಿಪ್ಸ್ಟಿಕ್ ಎಲ್ಲ ನಾರ್ಮಲಿ ಒಂದು ಪೌಚಲ್ಲಿ ಹಾಕಿಟ್ಟಿದ್ದೀನಿ. ಬಟ್ ಆದರೂ ಕೂಡ ರೆಗ್ಯುಲರ್ ಎತ್ಕೋಬೇಕಾದ್ರೆ ಆ ಥರದ್ದೆಲ್ಲ ಪ್ರಾಬ್ಲಮ್ ಆದಾಗ ಎಲ್ಲ ಫುಲ್ಲು ಅರ್ಜೆಂಟಲ್ಲಿ ಏನಾದರೂ ಹೋಗಬೇಕಾದ್ರೆ ಫುಲ್ಲೆಲ್ಲ ಮೆಸ್ಸಿ ಆಗೋಗ್ತಿತ್ತು. ಹಾಗಾಗಿ ಈ ಥರ ಬಾಕ್ಸ್ ಇಟ್ಟಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಈ ಥರ ಇದ್ದರೆ ಬೆಸ್ಟ್ ಅಲ್ವಾ? ನಿಮಗೂ ಕೂಡ ಇಷ್ಟ ಆಯಿತಾ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ಅದ್ರ ಜೊತೇಲಿ ನನಗೊಂದು ಫೆಕ್ಸ್ ಬೇರೆ ಸಿಕ್ತು. ಅದನ್ನು ಹಾಕ್ಕೊಂಡು ಸುಮ್ಮನೆ ಫೋಸಸ್ ಮಾಡ್ತಿದ್ದೆ. ಅದು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಿದ್ದೆ 1 2 3 ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೆ. ಅದಾದಮೇಲೆ ಫುಲ್ ಒಳಗಡೆ ಕೂಡ ವಾಟ್ರ್ ಒಳಗಡೆ ಕೂಡ ಎಲ್ಲ ಆರ್ಗನೈಸ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಎಲ್ಲ ಜೋಡಿಸಿ ಅದಾದಮೇಲೆ ನೀಟಾಗಿ ಎಲ್ಲನೂ ಎತ್ತಿಡ್ತಾ ಇದ್ದೆ. ಅದು ಕೂಡ ಎಲ್ಲ ಮೆಸ್ಸಿ ಆಗೋಗಿತ್ತು. ಡೈಲಿ ಹಾಕ್ಕೊಂಡು ಪ್ರಾಡಕ್ಟ್ಗಳನ್ನೆಲ್ಲ ಅಂದರೆ ಯೂಸ್ ಇಲ್ಲದೆ ಇರೋದು ಅಥವಾ ಯಾವ್ಯಾವ ಖಾಲಿ ಆಗಿದೆ ಅದನ್ನೆಲ್ಲ ಬಿಸಾಕಿ ಮತ್ತೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾಯಿದ್ದೆ. ನನಗಂತೂ ಈ ಥರ ಹೋಮ್ ಡೆಕೋರೇಷನ್ ಮಾಡೋದು, ಎಲ್ಲ ನೀಟಾಗಿ ಇಡೋದು ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಕ್ರೇಜು ನನಗೆ. ಏನಾದರೂ ಒಂದು ಆರ್ಗನೈಸ್ ಮಾಡ್ತಾನೇ ಇರ್ತೀನಿ. ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.